ಆಲ್ ರೈಟ್. BBMP ಕಸ ಇನ್ನೊಂದು ಕತೆ ಬೆಂಗಳೂರಿಗೆ. ಕ್ವಿಕ್ ಆಗೋಗೋಣ. ಏನಂತೆ ಅದಾ ಓಕೆ. ಲಾರಿಗಳೆಲ್ಲ ಗಲಾಟೆ ಮಾಡ್ತಿದ್ವು, ಜನನ ಪ್ರಾಣ ತಿಂದ್ವು. ಈಗೇನೋ ಒಂದು ವಾರದಿಂದ ರೆಸ್ಟ್ ತಗೊಂಡಿದ್ದಾರೆ ಅವ್ರು ಸ್ವಲ್ಪ. ಆದರೆ ಈ ಆಟೋಗಳಿವೆಲ್ಲ ಸಣ್ಣ ಆಟೋ ಬರ್ತಾವಲ್ಲ ಮನೆ ಮುಂದೆ, ಅದೇನಂತೆ ಅಂದರೆ ಅವೆಲ್ಲ ಗುಜರಿಗೆ ಹೋಗಿದ್ದ ಆಟೋಗಳಂತೆ. ಅದನ್ನೇನೋ ರಿಪೇರಿ ಮಾಡಿಸಿ ಅಲ್ಲಿ ಇಲ್ಲಿ ವೆಲ್ಡ್ ಮಾಡಿಸಿ ಒಂಚೂರು ತಗಡು ಹೊಡೆದು ಶೀಟ್ ರೆಡಿ ಮಾಡ್ಕೊಂಡು ತರ್ತಿದ್ದಾರೆ ಅಂತ ಕೆಲವರು ವಾದ. ಇರ್ಬೋದು. ನೀವು ಹೇಳಿದ್ರಲ್ಲ ಸರ್, ಬಸ್ಸಿನ ವಿಚಾರದಲ್ಲಿ ರೀಡೂ ಮಾಡ್ತಾರೆ ಅಂತ, ಇವರು ಹಂಗೆ ಮಾಡಕ್ಕೆ ಹೊರಟಿದಾರ ಅಂತ ಗೊತ್ತಿಲ್ಲ. ಮಾಡೋ ಪರಿಸ್ಥಿತಿ ಮತ್ತು ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ನನಗೆ ಅದು ಸಮಸ್ಯೆ ಅನ್ನಿಸ್ತಿಲ್ಲ. ಅದು ಕೆಲಸ ಮಾಡ್ತಿದೆಯಲ್ವಾ, ಮಾಡ್ತಾ ಇದೆ. ಬಟ್ ಅನ್ಲೆಸ್ ಇಟ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ಗುಜರಿಗೆ ಹಾಕಿದ್ದೀವಿ ಅಂತ ಡಿಕ್ಲೇರ್ ಆಗಿ ಸ್ಕ್ರ್ಯಾಪ್ ಆಗಿದ್ದರೆ ತರೋಕ್ಕಾಗಲ್ಲ. ಇಲ್ಲದೇ ಇದ್ದರೆ ಅದನ್ನು ತಂದು ರಿಪೇರಿ ಮಾಡ್ಕೊಂಡು ಮಾಡ್ಬೋದು ಬೇಕಾರೆ. ಬಟ್ ನನ್ನ ಪ್ರಾಬ್ಲಮ್ ಅದಲ್ಲ. ಇದು ಯಾರೋ ಸರಿ ಇಲ್ಲ ಇದನ್ನು ಮಾಡಿದವರು. ಕಾಂಟ್ರಾಕ್ಟಲ್ಲಿ 20 ಆ ಥರ ಗಾಡಿ ಇದ್ದರೆ ಓಡೋದು 6 ಗಾಡಿ, ಇನ್ನು 14 ಗಾಡಿಗೆ ಬಿಲ್ಲಿಂಗು. ನಿಂತಲ್ಲೇ ನಿಂತಿರ್ತವೆ ಅವು. ನಿಂತಲ್ರಿ, ತರೋದೇ ಇಲ್ಲ. ಎಲ್ಲಿಂದ ನಿಂತ್ಕೋಬೇಕು ಗಾಡಿ? ತಂದ್ರೆ ತಾನೆ ಗಾಡಿನ. 20 ಗಾಡಿ ರೆಕಾರ್ಡಲ್ಲಿರುತ್ತೆ, 6 ಗಾಡಿನ 8 ಗಾಡಿನ ಓಡುತ್ತೆ, 12 ಗಾಡಿಗೆ ಬಿಲ್ಲು. ಕಸ ಇನ್ ಅನದರ್ ಬಿಸ್ನೆಸ್ ವಂಡರ್ಫುಲ್ ಕರಪ್ಟ್ ಮೆಥಡ್. ನೀವು ಅದನ್ನು ಮುಟ್ಟಕ್ಕೂ ಆಗಲ್ಲ. ಫಲಾನುಭವಿಗಳು ಎಲ್ಲ ಕಡೆ ಇದ್ದಾರೆ. ನನ್ನ ಪ್ರಕಾರ ಇದು ಅಷ್ಟೇ. ಈಗ ಮಕ್ಕಳದ್ದು ಹೇಳ್ದಂಗೆ ನಾವು ಇದು ಭಾಳ ಸರಳ ಇದನ್ನು ಸಾಲ್ವ್ ಮಾಡೋದು. ಬಟ್ ಮಾಡಲ್ಲ. ಹ್ಯಾಂಡ್ ಓವರ್ ದಿ ಈ ಮೊಬಲೈಸೇಷನಲ್ಲಿ ಮಾತ್ರ ಮನೆಯಿಂದ ತೊಗೊಳೋದಿದೆಯಲ್ಲ, ಅದನ್ನು ಅಲ್ಲಲ್ಲಿ RWAಗಳಿಗೆ ಕೊಡಿ. ಯಾರ್ಯಾರು ತೊಗೋತಾರೋ ಅವ್ರಿಗೆ. ತೊಗೊಳ್ಳೋದೇ ಇದ್ರು ನೋಡೋಣ, ಅವ್ರು ಮ್ಯಾನೇಜ್ ಮಾಡಲಿ. ಆಯಾ ಏರಿಯಾನಲ್ಲಿ ಅವ್ರವ್ರ ಮನೆಯಿಂದ 100 ರೂಪಾಯಿ, 30-40 ಆದರೆ 50 ರೂಪಾಯಿ, 40-60 ಆದರೆ 100 ರೂಪಾಯಿ, 40-60ಇಂದ ಮೇಲೆ ಎಕ್ಕಿದ್ರೆ 150 ರೂಪಾಯಿ ಅಂತೇನೋ ಒಂದು ವಸೂಲಿ ಮಾಡಿ RWAಗಳಿಗೆ ಕೊಟ್ಬಿಡಿ. ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗೆ ಕೊಟ್ಬಿಡಿ. ಅವ್ರು ತಂದು ದೊಡ್ಡ ಲಾರಿಯ ಜಾಗಕ್ಕೆ ಕೊಡಬೇಕಷ್ಟೆ. ಅಲ್ಲಿಂದ ನೀವು ತೊಗೊಂಡೋಗಿ ನಿಲ್ಲಿಸಿ. ಆಗುತ್ತೆ. ಯಾಕಾಗಲ್ಲ? ಮಾಡಲ್ಲ ಯಾಕೆ? 500-600 ಕೋಟಿ ಇದೆಯಪ್ಪ ಅದರಲ್ಲಿ. ಕಸದಲ್ಲೂ ದುಡ್ಡು ತಿನ್ನಬೇಕು. ಹೌದು, ಕಸದಿಂದ ರಸ ತೆಗೆದ್ರೆ ತಪ್ಪೇನಿದೆ? ಒಂದು ವಿರಾಮದ ನಂತರ ಅದೇನು ಹೇಳ್ತಾರೆ ನೋಡ್ಬಿಟ್ಟು ಆಮೇಲೆ ವಿರಾಮಕ್ಕೆ ಹೋಗೋಣ. ಯಾರು ಇಲ್ಲಲ್ಲ. ಸ್ಪೇರ್ ಗಾಡಿನೇ, ಆದ್ರೆ ಡಾಕ್ಯುಮೆಂಟ್ಸ್ ಏನು ಇಲ್ಲೇ ಅಲ್ಲ. ಅದು ಡಾಕ್ಯುಮೆಂಟ್ಸ್ ತೋರಿಸ್ತಾವ ಇಲ್ಲ ಅಲ್ಲಿ, ಏನು ಇಲ್ಲೇ ಅಲ್ಲ ಅದ್ರದ್ದು. ಈಗ ನೀವು ಇದನ್ನು ತೋರಿಸ್ಕೊಟ್ರಾ ಓಲೆ ಬಿಡಿ. ಯಾರಿಗೋ ಬೆಳಗ್ಗೆ ಒಂದು ಐಡಿಯಾ ಕೊಟ್ಟಿದ್ದೀರಿ, ಅವ್ರಿನ್ನು ಫರ್ದರ್ ದುಡ್ಡು ಹೆಂಗೆ ಮಾಡ್ಬೋದು ಅಂತ. ಸುಮ್ಮನೆ ಪುಕಟೆ ಐಡಿಯಾ ಕೊಡ್ತಾ ಇದ್ದೀರಪ್ಪ ಕಾಸು ಹೊಡೆಯೋರಿಗೆ. ಈಗ ಅವ್ನು ಯಾವನೋ ಕಾಸು ಹೊಡೆಯೋಕೆ ಅನುಕೂಲ ಆಯಿತು, ಅವನಿಗೆ ದುಡ್ಡು ಮಾಡ್ಕೊತಾನೆ. ಲೇ ಡಾಕ್ಯುಮೆಂಟ್ ಇಲ್ವಂತೆ, ಫುಲ್ ಬತ್ತೈತೆ ಟಿ ವಿನಲ್ಲೆಲ್ಲ.